ಕ್ಯೂ ಆರ್ ಕೋಡ್ ಇರೋ ಪ್ಯಾನ್ ಕಾರ್ಡ್ 2.0ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಪ್ಯಾನ್ ರೀಪ್ರಿಂಟ್ ಅಂತ ಟೈಪ್ ಮಾಡಿ, ಅಲ್ಲಿ ರಿಕ್ವೆಸ್ಟ್ ಫಾರ್ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ಪ್ಯಾನ್ ನಂಬರ್ ಹಾಕಬೇಕು, ಆಮೇಲೆ ಆಧಾರ್ ನಂಬರು, ಆಮೇಲೆ ಹುಟ್ಟಿದ ತಿಂಗಳು ಮತ್ತು ವರ್ಷ ಹಾಕಬೇಕು. ಕೆಳಗಡೆ GST ಅಂತಿರುತ್ತದೆ ಆಪ್ಷನಲ್ಲು, ಅದೇನು ಇದು ಮಾಡೋದು ಬೇಡ. ಆಮೇಲೆ ಸೈಡಲ್ಲಿ ಒಂದು ಚಿಕ್ಕದೊಂದು ಬಾಕ್ಸ್ ಕಾಣ್ತಾಯಿದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಹಾಕ್ಕೊಳ್ಳುತ್ತೆ. ಆಮೇಲೆ ಪೂರ್ತಿ ಲಾಸ್ಟಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತಿಲ್ಲ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಾನು ಫಿಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪೇಜ್ ಸಬ್ಮಿಟ್ ಕೊಟ್ಬಿಟ್ಟು ಹೇಳ್ತೀನಿ. ಸೊ ಫಸ್ಟು ಪ್ಯಾನ್ ನಂಬರ್ ಹಾಕ್ಕೊಳ್ತಿದ್ದೀನಿ, ಆಮೇಲೆ ಆಧಾರ್ ನಂಬರ್ ಎಂಟ್ರಿ ಮಾಡ್ತಿದ್ದೀನಿ. ಹುಟ್ಟಿದ ತಿಂಗಳು ಮತ್ತು ವರ್ಷ. ಸೊ ಅದೊಂದು ಬಾಕ್ಸ್ ಮೇಲೆ ಜಸ್ಟ್ ಟಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಹಾಕ್ಕೊಳ್ಳುತ್ತೆ. ಆಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪ್ಯಾನ್ ನಂಬರು ಮತ್ತು ಮೊಬೈಲ್ ನಂಬರು, ಮೇಲ್ ID ಮತ್ತು ಅಡ್ರೆಸ್ಸು ಎಲ್ಲ ಶೋ ಆಗುತ್ತೆ. ಅದೆಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಈಗ OTP ಕೊಡಬೇಕಾಗುತ್ತೆ. ಮೇಲ್ ID ಕೊಡ್ತೀರಾ ಇಲ್ಲ ಮೊಬೈಲ್ ನಂಬರ್ ಕೊಡ್ತೀರಾ ಅಂತ ಕೇಳುತ್ತೆ. ಮೊಬೈಲ್ ನಂಬರ್ ನೋಡ್ಕೊಳ್ಳಿ, ನಂಬರ್ ಯಾವ್ದು ಲಿಂಕ್ ಆಗಿದೆ ಅಂತ. ಇಲ್ಲಾಂದರೆ ಮೇಲ್ IDಗೂ ಕೊಟ್ಕೋಬೋದು ಬೇಕಾದರೆ. ಸೊ OTP ಯಾವುದು ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ OTP ಸೆಂಡ್ ಆಗಿದೆ. OTP ಸ್ವಲ್ಪ ಲೇಟಾಗಿ ಬರ್ಬೋದು, ವೆಯ್ಟ್ ಮಾಡಿ. ಸೊ OTP ಕೊಟ್ಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪೇಮೆಂಟ್ ಕೇಳ್ತಾ ಇದೆ, 50 ರೂಪಾಯಿ ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಅಲ್ಲಿ ತೋರಿಸ್ತಾ ಇದೆ 50 ರೂಪಾಯಿ ಅಂತ. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಫೋನ್ಪೇ, ಗೂಗಲ್ ಪೇ ಮತ್ತು Paytm ಯಾವುದ್ರಲ್ಲಾದರೂ ಪೇ ಮಾಡ್ಬೋದು. ಪೇ ಮಾಡಿ 7 ದಿನಕ್ಕೆ ಕಾರ್ಡ್ ಮನೆಗೆ ಬರುತ್ತೆ.